ಜೊತೆಗೆ ಕರ್ಣ ಧಾರಾವಾಹಿ, ಕರ್ಣ ಅಸ್ತಿತ್ವದಲ್ಲಿ ಇದ್ದಾನೆ ಅಂತ ಅನ್ಸುತ್ತಾ ಈ ಸಮಾಜದಲ್ಲಿ? ಜೊತೆಗೆ ಕರ್ಣ ಅನ್ನುವಂತಹ ಪಾತ್ರ ರಿಯಲ್ ಲೈಫಲ್ಲಿ ಇರೋದು ಎಷ್ಟು ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜ್ ಅಂತ? ಅಫ್ಕೋರ್ಸ್ ನಾವು ನೋಡೋದೇ ಕಡಿಮೆ. ಬಟ್ ಏನಂದರೆ ಕರ್ಣನಲ್ಲಿರೋ ಕ್ವಾಲಿಟೀಸ್ ನಾನು ತುಂಬ ಜನದಲ್ಲಿ ಅಲ್ಲಲ್ಲಿ ನೋಡ್ತೀನಿ. ಒಂದೊಂದು ಸಿಚುವೇಶನ್ಗೆ ತಕ್ಕಂಗೆ ನೋಡಿದ್ದೀನಿ ನಾನು ತುಂಬ ಜನದಲ್ಲಿ. ಅಂದರೆ ತ್ಯಾಗ ಮಾಡೋದಾಗಿರ್ಬೋದು, ಆ್ಯಂಡ್ ತುಂಬ ಸಹನೆ ಇರೋದಾಗಿರ್ಬೋದು, ಆ್ಯಂಡ್ ಒಂದು ಸಿಚುವೇಶನ್ನ ಯಾವಾಗಲೂ ನಾವು ಜಗಳ ಮಾಡೇ ಹ್ಯಾಂಡಲ್ ಮಾಡಬಾರ್ದು. ದಿರ್ ಇಸ್ ಅ ಲಾಟ್ ಆಫ್ ಆಪ್ಷನ್ಸ್ ಅಂತ ಕೂತು ಯೋಚನೆ ಮಾಡಿ ಇದು ಮಾಡೋದಾಗಿರ್ಬೋದು, ತುಂಬ ಸಹಾಯ ಮಾಡೋದಾಗಿರ್ಬೋದು. ಸೊ ಇದೆಲ್ಲರಲ್ಲೂ ಇರುತ್ತೆ, ಎಲ್ಲರಲ್ಲೂ ಒಬ್ಬ ಕರ್ಣ ಇರ್ತಾನೆ. ಬಟ್ ಡ್ಯೂ ಟು ಎಕ್ಸ್ಪೀರಿಯನ್ಸಸ್ ಏನೋ ಆಗಿರುತ್ತೆ ಅವ್ರ ಲೈಫಲ್ಲಿ, ಅದರಿಂದ ಎಲ್ಲರೂ ಆ ಕರ್ಣನ ತುಂಬ ಏನಂತಾರೆ ಬಚ್ಚಿಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಒಂದು ಧಾರಾವಾಹಿ ನೋಡಿದಾಗ ಐ ಥಿಂಕ್ ತುಂಬ ಹುಡುಗರಿಗೆ ಇನ್ಸ್ಪೈರ್ ಆಗುತ್ತೆ. ಓಕೆ, ಸೊ ಕರ್ಣ ಥರ ನಾವು ಇರೋಕ್ಕೆ ಟ್ರೈ ಮಾಡ್ಬೋದೇನೋ ಅಂತ ಐ ಡೋಂಟ್ ನೋ, ಬಟ್ ನಾನು ಅನ್ಕೋತಾ ಇದ್ದೀನಿ ಅಷ್ಟೇ. ಬಟ್ ಎಸ್, ಇಟ್ಸ್ ಅ ಬ್ಯೂಟಿಫುಲ್ ರೋಲ್. ನಾನು ಅದನ್ನೇ ಕೇಳ್ತಾ ಇರ್ತೀನಿ ಅವ್ರಿಗೆ. ಆ್ಯಂಡ್ ಐವ್ ಹರ್ಡ್ ದಟ್ ಕಿರಣ್ ರಾಜ್ ಅವರು ಇದಕ್ಕೆ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ, ಎಸ್ಪೆಷಲಿ ಗೈನಕಾಲಜಿಸ್ಟ್ ಅಂತ ಅಂದಾಗ ಅದ್ರ ಬಗ್ಗೆ ತಿಳ್ಕೊಳ್ಳದೆ ಆ್ಯಕ್ಟ್ ಮಾಡಬಾರ್ದು ಅಂತ ತುಂಬ ಬುಕ್ಸ್ ಓದಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಸೊ ಎಸ್, ಅದು ಕಾಣಿಸುತ್ತೆ ಅನಿಸುತ್ತೆ ನನಗೆ ಪ್ರಾಬ್ಲಿ 16ನೇ ತಾರೀಕಿಂದ.